ಜೈ ಶ್ರೀರಾಮ್. ಎಲ್ಲರೂ ಬಗ್ತಾರೆ, ಆದ್ರೆ ಬಗ್ಗಿಸ್ಬಿಡಿ ಅವ ಗಟ್ಟಿರ್ಬೇಕು. ಯಾಕೆ ಈ ಮಾತು ಹೇಳತ್ತನಪ್ಪ ಅಂದ್ರೆ ಇತ್ತೀಚೆಗೆ ಕೆಲವೊಂದಿಷ್ಟು ತಿಂಗಳಿಂದ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಮ್ಮ ಭಾರತದ ಆರ್ಥಿಕತೆ ವಿಷಯದಲ್ಲಾಗಿರ್ಬೋದು, ನಮ್ಗೆ ಅತಿ ಹೆಚ್ಚು ಟ್ಯಾರಿಫನ್ನು ಹಾಕಿರ್ಬೋದು, ಈ ಎಲ್ಲ ಭಾಳ ಉಚ್ಚಾಟ ನಡೆಸಿದ. ಆದ್ರೆ ಅದ್ರ ಬಗ್ಗೆ ನರೇಂದ್ರ ಮೋದಿ ಅವರು ಯಾವುದೇ ಕಾರಣಕ್ಕೂ ತಲೆ ಕೆಡಿಸೋದಿಲ್ಲ. ಯಾಕೆ ಹೇಳ್ರಿ, ಈಗ ಅವರು ಅಮೆರಿಕಾದವ್ರು ಈಗ ಒಂದು ಚಾಳಿ ಐತಿ ಏನಪ್ಪ ಅಂದ್ರೆ ಎಲ್ಲರೂ ನಾವು ಹೇಳ್ದಂಗೆ ಕೇಳಬೇಕು, ನಾವು ಏನು ಹೇಳ್ತೀವಿ ಅದನ್ನೆಲ್ಲ ಕರೆಕ್ಟಾಗಿ ಪಾಲಿಸ್ಬೇಕು ಅನ್ನೋದು ಒಂದು ರೂಲ್ಸ್ ಐತೆ ರೀ. ಯಾಕಂದ್ರೆ ಮೊದಲೆಲ್ಲ ಭಾರತ 2004ರಿಂದ ಮುಂಚೆ ಅವ್ರು ಏನು ಹೇಳ್ತಾರೆ ಅದನ್ನು ಪ್ರತಿಯೊಂದನ್ನು ಕೇಳ್ಕೊಂಡು ಬಂದಾರ ಇವರು. ಹೌದಾ, ಅದಕ್ಕೆ ಅದ ಚಳಿನ ಮುಂದುವರ್ಸಾಕ್ತಾರೆ. ಆದ್ರೆ ಅವ್ರಿಗೆ ಗೊತ್ತಿಲ್ಲ ಇದು ಮೌನಿ ಸರ್ಕಾರ ಅಲ್ಲ, ಮೋದಿ ಸರ್ಕಾರ ಐತೆ ಎಂಬುದನ್ನು. ಇದು ಅವ ಬೇಕಾದಂಗೆ ಟ್ಯಾರಿಫ್ ಹಾಕಲಿ ಏನೆಲ್ಲ ಮಾಡಲಿ ಅದು ಸುಮ್ಮಾಗಿಬಿಟ್ರೆ. ಬಟ್ ಯಾರು ಕೂಡ ಯಾರ ಬಗ್ಗೆ ಏನು ಒಂದು ಮಾತು ಬಿಟ್ಕೊಂಡಿಲ್ಲ. ಇವ್ರು ಏನು ಮಾಡ್ತಾರೆ ಎಲ್ಲ ರಾಷ್ಟ್ರದ ಜೊತೆ ಏನಪ್ಪ ಅಂದ್ರೆ ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಮಾಡ್ಕೊಂಡು ಬಿಟ್ರಿ ಅವರು. ಅಂದರೆ ವ್ಯಾಪಾರದಾಗ ಈಗ ಒಪ್ಪಂದನ ಪ್ರತಿಯೊಂದು ರಾಷ್ಟ್ರದಾಗ ಅದರ ಪ್ರಮುಖವಾಗಿದೆ ಯಾವುದಪ್ಪ ಅಂದ್ರೆ ಈ ಯುರೋಪಿಯನ್ ಯೂನಿಯನ್ ಕಂಟ್ರಿ ಜೊತೆ ಮದರ್ ಆಫ್ ಆಲ್ ಡೀಲ್ಸ್ ಅಂತ ಏನು ಮಾಡ್ಕೊಂಡ್ರಲ್ಲ ಮೊನ್ನೆ ದಿನ ಜನವರಿ 26 ಅದೇನತ್ತರ ಅವ್ಗೆ ಭಾಳ ಉರಿ ಬೀಳಾಕತಿ. ಅವ್ಗೆ ಬರ್ತತ್ತೆ ಟ್ರಂಪ್ಗೆ. ಹಿಂಗಾದ್ರೆ ನಮಗೆ ಕೆಲಸ ಹೋಗಲ್ಲ ನೋಡ್ರಿ. ಅದು ಟ್ಯಾರಿಫ್ ಹಾಕಿದ್ರೆ ನಮಗೇನು ಲಾಸ್ ಇದಿಲ್ಲ. ಲಾಸ್ ಆಗಿದೆ ಹೆಂಗಪ್ಪ ಅಂದ್ರೆ ಅದ ಅಮೆರಿಕ ಜನತೆಗೆ. ಯಾಕಂದ್ರೆ ನಮ್ಮ ಪ್ರತಿಯೊಂದು ವಸ್ತುಗಳು ಇವತ್ತು ಅಲ್ಲಿ ಹೋಗಬೇಕಾ, ಅಲ್ಲಿ ಜನರಿಗೆ ಏನಕ್ಕೆ ತುಟ್ಟಿ ಬೀಳ್ತದೆ. ಅದಕ್ಕಾಗಿ ಅವು ಏನು ಅನ್ಕೊಂಡ್ಬಿಟ್ಟಪ್ಪ ಅಂದ್ರೆ ಹಿಂಗೆ ಮಾಡಿದ್ರೆ ಕೆಲಸ ಹೋಗಲ್ಲ. ಇನ್ನು ನಾವು ಮುಂದೆ ಬಗ್ಗಬೇಕು ಅನ್ನೋ ಕಾರಣಕ್ಕಾಗಿ ನರೇಂದ್ರ ಮೋದಿ ಕಾಲ್ ಮಾಡಿ ಏನು ಏನಪ್ಪ ಅಂದ್ರೆ ನಾವು ನೀವು ಮೇಲೆ ಹತ್ರ ಏನೈತಿ ಒಂದು ವ್ಯಾಪಾರ ಒಪ್ಪಂದ ಮಾಡ್ಕೊಂಡ್ಬಿಡ್ರಿ, ನಿಮ್ದು ಟ್ಯಾರಿಫ್ ಏನೈತಿ ರದ್ದು ಮಾಡ್ತೀನಿ, 18% ಅಷ್ಟೇ ಇರ್ಲತ್ತ ಆ ಮಾತಿಗೆ ಬದ್ಧತೆಯನ್ನು ಬಂದಾನ ಈಗ. ನೋಡ್ರಿ ಏನಕ್ಕಂತಂದ್ರೆ ಯಾವಾಗಲೂ ನಾವು ಗಟ್ಟಿಯಾಗಿದ್ದು ಅಂದ್ರೆ ಯಾವ ಮಗ ಬೇಕಾದವ ಇರಲಿ ಅವ್ನು ತಲೆ ತಗ್ಗಿಸಿ ನಿಡ್ತಾನೆ. ಬಟ್ ನಾವು ಹಳಕ್ ಪುಳಕಿದ್ದು ಅಂದ್ರೆ ಅವ್ರು ಹೇಳಿದ್ರೆ ನಾವು ಕೇಳಬೇಕತ್ತೆ. ಇದು ಒಂದು ಬೆಸ್ಟ್ ಎಕ್ಸಾಂಪಲ್.